ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ದೀವಿ. ನೋವಿದೆ, ಅಳಲಿದೆ ಜೀವನದಲ್ಲಿ. ಈ ಸ್ಪೆಕ್ಸ್ ಹಾಕ ನಾನು ಉಳಿತರ ಕಾಣ್ತೀನಿ ನೋಡಿ, ಉಳಿತರ ಕಾಣ್ತೀರಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಫುಲ್ ನಗಾಡ್ತವ್ರೆ. So please subscribe. ಗಾಯ್ಸ್ ನಾವು ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಕ್ಲಾಕ್ ರೂಮಿಗೆ ಹೋಗ್ಬಿಟ್ಟು ಎಲ್ಲ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಎಲ್ಲರೂ ಸುತ್ತೋಣ ಅಂತ ಹೈದ್ರಾಬಾದಿಗೆ ಬಂದಿದ್ದೀವಿ. ಗೈಸ್ ವಾಣಿಗೆ ಸಬ್ಸ್ಕ್ರೈಬ್. ಇವಾಗ ಹೈದ್ರಾಬಾದ್ ಬಸ್ ಸ್ಟ್ಯಾಂಡ್ ಅಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಸೊ ಎಲ್ಲ ರೆಡಿ ಆಗಿಬಿಟ್ಟು ಕ್ಲಾಕ್ ರೂಮಲ್ಲಿ ಎಲ್ಲ ಲಗೇಜ್ ಇಟ್ಬಿಟ್ಟು ಇವಾಗ ಬಿರ್ಲಾ ಮಂದಿರ ಹೋಗ್ತಾ ಇದ್ದೀವಿ. ತಿಂಡಿ ತಿನ್ಕೊಳ್ಳೋಣ ಅಂತ ಬಿರ್ಲಾ ಮಂದಿರ ಹೋಗ್ತಾ ಇದ್ದೀವಿ. ಬಿರ್ಲಾ ಮಂದಿರ ಹೋಗ್ಬಿಟ್ಟು ಆಮೇಲೆ ತಿಂಡಿ ತಿಂತೀವಿ. ಬಿರ್ಲಾ ಮಂದಿರ. ಓಕೆ, ನಾವು ಇವಾಗ ಹೈದ್ರಾಬಾದಲ್ಲಿ ಒಂದು ಬಸ್ನ ಹತ್ತಿದ್ದೀವಿ. ನೆಹರೂಜಿ ಝೂಲಾಜಿಕಲ್ ಪಾರ್ಕಿಗೆ ಹೋಗೋಣ ಅಂತ ಬಸ್ ಹತ್ತಿದ್ದೀವಿ. ಸೊ ಎಲ್ಲ ಕೂತಿದ್ದೀವಿ ನೋಡಿ. ಹಾಯ್ ಅಲ್ರೋ. ಝೂಲಾಜಿಕಲ್ ಪಾರ್ಕಿಗೆ 10th ಇದ್ದಾಗ ಒಂದ್ಸತಿ ಹೋಗಿದೆ. ಅದಾದಮೇಲೆ ಇಷ್ಟೊಂದು ವರ್ಷ ಆದಮೇಲೆ ಮತ್ತೆ ಹೋಗ್ತಾ ಇದ್ದೀನಿ. ಮರ್ತೋಗಿದೆ ಸ್ವಲ್ಪ, ಬಟ್ ಅಲ್ಲಿ ಬಟರ್ಫ್ಲೈ ಇದು ಒಂದು ಪಾರ್ಕ್ ಥರ ಇತ್ತು, ಅದೇ ಮಾತಾಡು. ಡಿಸ್ಟರ್ಬ್ ಮಾಡ್ತಿದ್ದಾರೆ ನನಗೆ ಬ್ಲಾಗ್ ಮಾಡೋಕ್ಕೆ ಗಾಯ್ಸ್. ಯಾರು ಅಂತ ಹೇಳು. ಗಾಯ್ಸ್ ನಾವಿವಾಗ ನೆಹರೂಜಿ ಝೂಲಾಜಿಕಲ್ ಪಾರ್ಕಿಗೆ ಬಂದಿದ್ದೀವಿ. ತೋರಿಸ್ತೀನಿ ಏನು ಹೇಳ್ಬೇಕು ಹೇಳಿ. ಅಷ್ಟೇನಾ ಬಂದಿದ್ದೀವಿ, ನೋಡೋಣ. ಸೊ ಎಕ್ಸ್ಪ್ಲೋರ್ ಮಾಡೋಣ. ಕೀಪ್ ವಾಚಿಂಗ್. ಓಕೆ, ಲೆಟ್ಸ್ ಗೋ. ಲೆಟ್ಸ್ ಗೋ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on. Hey girl, what's your skincare routine? My girl. ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗ್ತಿದೆ. ಇಲ್ಲೊಬ್ರು ಕಪಲ್ಸ್ ಕೈ ಹಿಡ್ಕೊಂಡೆಲ್ಲ ಹೋಗ್ತಿದ್ದಾರೆ. ನನಗೆ ತುಂಬ ಬೇಜಾರಾಗ್ತಿದೆ ಅವ್ರನ್ನ ನೋಡಿಬಿಟ್ಟು. ನಾನು ಏನು ರೆಕಾರ್ಡಿಂಗ್ ಮೈಸೆಲ್ಫ್, ನಾನು ಏನಕ್ಕೆ ಬದುಕಿದ್ದೀನಿ ಅಂತ ಅನಿಸ್ತಾ ಇದೆ. ಅವ್ರನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ತೋರಿಸಲ್ಲ. ಏನು ಅನಿಸ್ತಾ ಇದೆ ಈ ಸಿಚುವೇಶನಲ್ಲಿ? ನೋವಿದೆ, ಅಳಲಿದೆ ಜೀವನದಲ್ಲಿ. ತುಂಬ ಮಾಡೋ ಕೆಲಸ ಇದೆ ನೋಡಿ. ಗೈಸ್ ಹಿಂದೆ ಹುಲಿ ಇದೆ. ನಾನು ಸ್ಪೆಕ್ಸ್ ಹಾಕೋತೀನಿ. ಈ ಸ್ಪೆಕ್ಸ್ ಹಾಕ ನಾನು ಉಳಿತರ ಕಾಣ್ತೀನಿ ನೋಡಿ, ಉಳಿತರ ಕಾಣ್ತೀರಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ओ भाई मारो मुझे, मारो मारो मुझे, मारो मारो. नहीं ये मजाक हो रहा है. Finally we would like to say this channel is not useful for you, so please subscribe. Thank you. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ಇವಾಗ ತುಂಬ ಹೊಟ್ಟೆ ಹಸ್ತಿದೆ ಅಂತ ಇಲ್ಲೆಲ್ಲೋ ಚಾರ್ಮಿನಾರಲ್ಲಿ ಶಾದಾ ಹೋಟೆಲ್ ಅಂತ ಕರ್ಕೊ ಬಂದಿದ್ದಾರೆ. ಏನೋ ಆರ್ಡರ್ ಮಾಡಿದ್ದಾರೆ. ನನಗಂತೂ ತುಂಬ ಹೊಟ್ಟೆ ಹಸ್ತಿದೆ ನೋಡಿ. ಯಾಕೆ ಸಡನ್ ಡಾರ್ಕ್ ಆಯ್ತು? ಟಾರ್ಚ್ ಇಲ್ಲ ಸ್ವಲ್ಪ ಅಂದ್ರೆ ಈಗ ಗ್ಲೋ ಹಾಕಿದ್ದೆ ಅಂತ ರೀಲ್ ಎಲ್ಲ ರಿವೀಲ್ ಮಾಡಬಾರ್ದು. ಇಲ್ಲ ನಿಜವಾಗ್ಲೂ ನಂಗೆ ಈ ಹೋಟ್ಲ ಮೇಲೆ ನಂಬಿಕೆ ಇಲ್ಲ. ರೇಷ್ಮೆ ಕರ್ಕೊ ಬಂದವಳೆ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ, ಆಮೇಲೆ ರಿವ್ಯೂ ಕೊಡ್ತೀನಿ. ಬಿಹೇವಿಯರ್ ಅಲ್ಲ ನಿನ್ನ ಪ್ಲೇಟ್ ತೋರಿಸು, ನಿನ್ನ ಪ್ಲೇಟ್ ತೋರಿಸು. ಅಮ್ಮ ಏನು ಅನ್ಕೊಳ್ಳಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಪೀಸ್ನ 4 ಜನಕ್ಕಾಗದ ಅವಳು ಒಬ್ಳೆ ತಿಂತಾಳೆ. ಆಯ್ತು, ಎಲ್ಲ ತಿಂದಿದ್ದೀವಿ. ಆಯ್ತು, ತಿಂದ್ಬಿಟ್ಟು ಬಿಲ್ ಎಷ್ಟು ಬಂದಿರ್ಬೋದು ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಗೆಸ್ ಮಾಡಿ. ಆಮೇಲೆ ಹೋದ್ರೆ ಹೋಯ್ತು. ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಇವಾಗ ನಡೆಯೋಕ್ಕೂ ಆಗ್ತಿಲ್ಲ ಯಾರಿಗೂ. ಸೊ ನಾವೆಲ್ಲ ಇವಾಗ ಹೈದ್ರಾಬಾದ್ ಮಾರ್ಕೆಟ್ಗೆ ಎಕ್ಸ್ಪ್ಲೋರ್ ಮಾಡೋಣ, ಒಂದ್ಸಲ ಶಾಪಿಂಗ್ ಮಾಡೋಣ, ಪರ್ಲ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಓಕೆ ಗೈಸ್, ನಾವಿವಾಗ ಚಾರ್ಮಿನಾರ್ನ ಎಂಟರ್ ಆಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ ಇಲ್ಲಿ. ತುಂಬ ಶಾಪಿಂಗ್ ಮಾಲ್ಸ್ ಅಲ್ಲ, ಸ್ಟ್ರೀಟ್ ಪಕ್ಕನೇ ತುಂಬ ಶಾಪಿಂಗ್ ಎಂಥದ್ದು ಶಾಪ್ಸ್ ಇದೆ. ಆ್ಯಂಡ್ ತುಂಬ ಚೀಪಾಗಿ ಸ್ವಲ್ಪ ಸಿಗ್ತಾ ಇದೆ. ಸರೋಜಿನಿ ಮಾರ್ಕೆಟ್ ಥರನೇ ಇದೆ.
ಸೊ ಗೈಸ್ ನಾವಿವಾಗ ಸೆಕ್ರೆಟ್ರಿ ಹೆಡ್ ಆಫೀಸ್ ಆಫ್ ತೆಲಂಗಾಣ ಸ್ಟೇಟ್. ಸೊ ಇಲ್ಲಿಗೆ ಬಂದಿದ್ದೀವಿ. ಇದನ್ನು ತೋರ್ಸೋ ಆ್ಯಕ್ಚುಲಿ ಒಳಗೆ ಬಿಡಲ್ಲ, ಸ್ವಲ್ಪ ಇನ್ಫ್ಲೂಯೆನ್ಸ್ ಇದ್ರೂ ಒಳಗೆ ಬಿಡಲ್ಲ. VIP ಆಗಿದ್ರೆ ಬಿಡ್ತಿದ್ರು ಏನೋ, ನಾನು VIP ಅಲ್ಲ. ಇಟ್ಸ್ ಓಕೆ ತೋರಿಸ್ತೀನಿ ನಿಮಗೆಲ್ಲ. ಸಕ್ಕತ್ತಾಗಿದೆ ಪ್ಲೇಸ್, ಬಂದು ವಿಸಿಟ್ ಮಾಡಿ. ಫೇವ್ರೆಟ್ ಕೋಲಾ ಸೋಡಾ ನಿಮಗೆ ತೋರಿಸ್ತೀನಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಲಾಸ್ಟ್ ಟೈಮ್ ಬಂದು ತುಂಬ ಕುಡಿದಿದ್ದೆ, ಈ ಸತಿನೂ ಕುಡಿತಾ ಇದ್ದೀನಿ. ನೋಡಿ ಫುಲ್ ನಗಾಡ್ತವ್ರೆ. ಹಾಂ, ಎಲ್ಲ ಎಕ್ಸ್ಪ್ಲೋರ್ ಮಾಡಾಗಿ ಏನೋ ಹೊಟ್ಟೆ ಹಸಿತಿದೆ ಅಂತ ಏನೋ ತಿಂತಿದ್ದಾರೆ. ನನಗೆ ಮಧ್ಯಾಹ್ನ ತಿಂದಿರೋದೇ ಅರ್ಗಿಲ್ಲ. ಆಮೇಲೆ ಸೋಡಾ ಅಂತೂ ಮೂರಲ್ಲ 2 ಗ್ಲಾಸ್ ಕುಡಿದೆ. ನೋಡಿ ಇನ್ನೂ ಕುಡಿತಿದ್ದಾಳೆ. ಸೊ ಇಟ್ ವಾಸ್ ವೆರಿ ನೈಸ್. ಇವಾಗ ಹೋಗ್ಬಿಟ್ಟು ಪಿ ಜಿಗೆ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ ನೋಡಿಗೆ ಅಲ್ವಾ ಬಾಬಂದು. ಓಕೆ, ಇವಾಗ ಹೋಗ್ಬಿಟ್ಟು ಅಂದರೆ ಹೋಗೋದಾದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಲಗೇಜ್ ತೊಗೊಂಡು ಅದಾದಮೇಲೆ ಹಾಸ್ಟೆಲ್ಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ನಾಳೆ ಏನು ಈವೆಂಟ್ ಸ್ಟಾರ್ಟ್ ಆಗುತ್ತೆ. 10:30 ಆಗಿದೆ ಆಲ್ಮೋಸ್ಟ್. ಸ್ವಲ್ಪ ನಿದ್ದೆ ಬರ್ತಿದೆ, ಸುಸ್ತಾಗಿದೆ. ಹೊಟ್ಟೆ ಅಂತೂ ಹಸಿತಿಲ್ಲ, ಮಧ್ಯಾಹ್ನ ತುಂಬ ತಿಂದಿದ್ವಿ. ಇವಾಗ ಅನುರಾಗ್ ಯೂನಿವರ್ಸಿಟಿ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ 5 ಮೆಂಬರ್ಸ್. ಇವತ್ತು ಇನ್ನೊಂದು ವಿಷಯ ಗೊತ್ತಾಯ್ತು, ಮೇಡಮ್ ಅವರು ಫುಲ್ ಜಾರ್ ಸೋಡಾಕ್ಕೆ ಫುಲ್ ಟೈಟ್ ಆಗ್ತಾರೆ ಅಂತ. 3 ಲೋಟಕ್ಕೆ ಆಯ್ತಾ. ಇವಾಗ ಆ್ಯಕ್ಚುಲಿ 6 ಸೀಟರ್, ಅಲ್ಲಿ ಲಗೇಜ್ಗೆ ಒಂದು ಸೀಟ್ ಕೊಟ್ಬಿಟ್ಟಿದ್ವಿ ನಾವು. ನೋಡಿ, ನಾನು ಲಗೇಜ್ ಥರನೇ ಕೂರಿಸಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಂಟರ್ ಆಗಿದ್ದೀವಿ ಹಾಸ್ಟೆಲ್ನ. ರೀಚ್ ಆಗಿದ್ದೀವಿ ಹಾಸ್ಟೆಲ್ನ. ಹೋಗ್ತಾ ಇದ್ದೀವಿ ಒಳಗೆ. ಓಕೆ, ಸೊ ಇವತ್ತಿಗೆ ವ್ಲಾಗ್ ಮುಗೀತು. ಲೆಟ್ಸ್ ಮೀಟ್ ಇನ್ ದಿ ಅನದರ್ ವ್ಲಾಗ್. ಎಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬೈ.